ಹಾಯ್ ಎವ್ರಿವನ್. ಇವತ್ತಿನ ಟಾಪಿಕ್ ಏನಂದರೆ ಪ್ಲ್ಯಾಂಟ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಐ ಒ ಟಿ ಪ್ರಾಜೆಕ್ಟು BCA ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ಈ ಪ್ರಾಜೆಕ್ಟು ಹೆಲ್ಪ್ ಆಗುತ್ತೆ. ಏನಂದರೆ ಒಂದು ಕಾನ್ಸೆಪ್ಟ್ ತೊಗೊಂಡ್ಬಂದಿದ್ವಿ. ಏನು ಕಾನ್ಸೆಪ್ಟಪ್ಪ ಅಂದರೆ ಇದು, ನಾವೆಲ್ಲೋ ಹೊರಗಡೆ ಇರ್ತೀವಿ, ಮನೆಗಳಲ್ಲಿ ಮನಿ ಪ್ಲ್ಯಾಂಟ್ಗಳು ಗಿಡಗಳು ಎಲ್ಲ ಬೆಳೆಸ್ಕೊಂಡಿರ್ತೀವಿ. ನಾವೆಲ್ಲ ಹೊರಗಡೆ ಹೋಗಿರ್ತೀವಿ, ಮಿನಿಮಮ್ ಒಂದು 10 ಡೇಸು 20 ಡೇಸು 1 ಮಂತೇ ಬರೋದಿಲ್ಲ. ಆವಾಗ ಇಲ್ಲಿ ನೀರೆಲ್ಲ ಡ್ರೈ ಆಗಿ ಗಿಡಗಳೆಲ್ಲ ಹೊರಟೋಗ್ಬಿಡುತ್ತೆ, ಗಿಡಗಳು ಹಾಳಾಗೋಗ್ಬಿಡ್ತದೆ ನಾವು ಬೆಳೆಸೋದ್ರಲ್ಲಿ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ IoT ಪ್ರಾಜೆಕ್ಟಲ್ಲಿ ಒಂದು ಕಾನ್ಸೆಪ್ಟ್ ತೊಗೊಂಡು ಇದು ಆಟೋಮೆಟಿಕ್ಕಾಗಿ ಅದಷ್ಟಕ್ಕದೇ ನೀರು ಅದಕ್ಕೆ ಸಪ್ಲೈ ಆಗಬೇಕು, ವಾಟರ್ ಸಪ್ಲೈ ಆಗಬೇಕು. ನಾವಿಲ್ಲ ಅಂದರೂ ಕೂಡ ಮಣ್ಣು ಡ್ರೈ ಆಗಕ್ಕೆ ಬಿಡಬಾರ್ದು. ಡ್ರೈ ಆಗ್ತಿದ್ದಾಗೆ ನೀರು ಸಪ್ಲೈ ಆಗಬೇಕು. ಅದಕ್ಕೆ ವಾಟರು ಮಣ್ಣಲ್ಲಿ ಡ್ರೈ ಆಗ್ತಿದ್ದಂಗೆ ಪಾಟಲ್ಲಿ ಅದು ಆಟೋಮೆಟಿಕ್ಕಾಗಿ ವಾಟ್ರ್ ಆನ್ ಆಗಬೇಕು, ಸಪ್ಲೈ ಆಗಬೇಕು. ಆ ಥರ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ತೋರಿಸ್ತಾಯಿದ್ದೀನಿ. ಒಂದು ಡೆಮೋನ್ಸ್ಟ್ರೇಷನ್ ಮಾಡ್ಕೊಂಡು ನಿಮಗೆ ತೋರಿಸೋಣ ಅಂತ ಒಂದು ಸಣ್ಣ ಪ್ರಯತ್ನ. ಇದು ನಾವು ಮಾಡೋದು ಏನಂದರೆ BCA ಫೈನಲ್ ಇಯರ್ ಸ್ಟೂಡೆಂಟ್ಗಳಿಗೆ ಇದು ಅನುಕೂಲ ಆಗುತ್ತೆ. ನಾವು ಸ್ಲೋವಾಗಿ ನಿಧಾನವಾಗಿ ಬಿಡಿಯಾಗಿ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಲೇಟಾದರೂ ನೀಟಾಗಿ ತೋರಿಸ್ತೀನಿ. ಅದನ್ನು ನೋಡಿ ನೀವು ಕೂಡ ಎಲ್ಲರೂ ಮಾಡ್ಕೊಬೋದು. ಇದು ನಾನು ಸಣ್ಣದೊಂದು DC ಮೋಟ್ರಲ್ಲಿ ಮಾಡ್ತಾ ಇರೋದು. ಇದೇ ಕಾನ್ಸೆಪ್ಟನ್ನ ನಾವು AC ಮೋಟ್ರಿಗೆ ನಾವು ಮಾಡ್ಕೊಂಡ ಅಂದರೆ ಏನು, ಹೊರಗಡೆ ದೊಡ್ಡ ರೈತರುಗಳಿಗೆ ವ್ಯವಸಾಯ ಮಾಡೋ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ತೋಟಗಳಿಗೆ ಹೋಗಿ ನೀರು ಹಾಯಿಸ್ಬೇಕು ಅನ್ನೋ ಹಂಗಿರಲ್ಲ. ನೀರು ಡ್ರೈ ಆಯಿತಾ, ಮೇಯ್ನ್ ಇದು ನೋಡ್ಕೊಬೇಕಾದ್ರೆ ನೀರಿದೆಯಾ, ನೀರೊಂದು ಇರಬೇಕಷ್ಟೆ. ನೀರಿದ್ದರೆ ಆಟೋಮೆಟಿಕ್ಕಾಗಿ ಇದು ರನ್ ಆಗ್ತಾ ಇರ್ತದೆ. ನೀರಿರೋ ಕಡೆ ಮೋಟ್ರ್ ಬಿಟ್ಕೊಂಡ್ರೆ ನಾವು ಸಂಪು ಒಳಗಡೆ ಮೋಟ್ರ್ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವು ಪಾಟ್ಗಳಿಗೆ ಎಷ್ಟು ಬೇಕು ತಿಂಗಳಾರ್ಗಟ್ಟಲೆ ನೀರು ಯೂಸ್ ಆಗುತ್ತೆ. ಅದು ಎಷ್ಟು ಬೇಕು ಅಷ್ಟು ತೊಗೊಳುತ್ತದು. ವೆಟ್ ಆಗ್ತಿದ್ದಂಗೆ ಸ್ಟಾಪ್ ಆಗಿಬಿಡುತ್ತೆ ಆಟೋಮೆಟಿಕ್ಕು. ನಾನು ಹೇಳ್ತಾ ಇರೋದು ಆಟೋಮೆಟಿಕ್. ಪಾಟ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳೋದು. ಆ ಮಣ್ಣು ವೆಟ್ ಆಯಿತಾ ಆಟೋಮೆಟಿಕ್ ಆಫ್ ಆಗೋಗುತ್ತೆ. ಆ ಥರ ಒಂದು ಕಾನ್ಸೆಪ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಲೈಕ್ ಮಾಡಿ, ನೀವು ಪ್ರಯತ್ನ ಪಡಿ, ಈ ಥರ ಮಾಡ್ಬೋದು. ಇದೇ ಕಾನ್ಸೆಪ್ಟಲ್ಲಿ ಬಂದು ಬೇಕಾದ್ರೆ ಇದನ್ನು ಮ್ಯಾನ್ಯುವಲ್ ಕೂಡ ಮಾಡ್ಬೋದು. ಮ್ಯಾನ್ಯುವಲ್ ಅಂದರೆ ನಾವು ವೈಫೈ ಮುಖಾಂತರ ಇದೇ ಇದರಲ್ಲಿ ನಾವು ಮೊಬೈಲ್ ಲ್ಯಾಪ್ಟಾಪ್ಗಳಲ್ಲಿ ಅದು ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಬಟ್ ಮ್ಯಾನ್ಯುವಲ್ ಆಗುತ್ತದು, ಅದನ್ನು ಕೂಡ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಇದು ಮಾಡಬೇಕು ಪ್ರಾಜೆಕ್ಟ್. ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಹಾಯ್ ಎವ್ರಿವನ್. IoT ಪ್ರಾಜೆಕ್ಟು ಸ್ಮಾರ್ಟ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರೋಂಥ ಕಾಂಪೊನೆಂಟ್ಸ್ಗಳು ಏನೇನು ಅಂತ ನಾನು ಒಂದು ಸ್ವಲ್ಪ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಒನ್ನು ಸಾಯಿಲ್ ಮಾನ್ಸರ್ ಸೆನ್ಸರ್. ಇದು ಈ ಥರ ಬರುತ್ತೆ. ಇದೊಂದು ಸೆನ್ಸರ್ ಬೇಕಾಗುತ್ತೆ, ಸಾಯಿಲ್ ಮಾನ್ಸರ್ ಸೆನ್ಸರ್ ಇದು. ಇನ್ನೊಂದು ಅದಕ್ಕೆ NTC ಬೋರ್ಡ್, ಸಾಯಿಲ್ ಮಾನ್ಸರ್ ಸೆನ್ಸರ್ಗೆ NTC ಬೋರ್ಡ್, ಇದೊಂದು ಬೋರ್ಡ್ ತೊಗೋಬೇಕಾಗುತ್ತೆ. 3362 ಸಾಯಿಲ್ ಮಾನ್ಸರ್. ಇದು ಬಂದು ಟೆಂಪ್ರೇಚರ್ ಸೆನ್ಸರ್ ಬೋರ್ಡ್ ಅಂತ. ಇದು ಟೆಂಪ್ರೇಚರ್ ಸೆನ್ಸರ್ ಬೋರ್ಡ್, ಇದೊಂದು ಬೇಕಾಗುತ್ತೆ. ನೆಕ್ಸ್ಟು ನೋಡ್ MCU. ಇದು ಬಂದು ESP8266 ಅಂತ. ಇದು ESP8266 ಇದೊಂದು ಬೇಕಾಗುತ್ತೆ. ನೆಕ್ಸ್ಟ್ ಬಂದು DHT11 ಅಂತ. ಇದು ಅಷ್ಟೇ ಟೆಂಪ್ರೇಚರ್ ಸೆನ್ಸರ್ ಮಾಡೆಲ್. ಇದನ್ನುವೆ ಟೆಂಪ್ರೇಚರ್ ಸೆನ್ಸರ್ ಮಾಡೆಲ್ ಇದು ಒಂದು ಬೇಕಾಗುತ್ತೆ. ನೆಕ್ಸ್ಟು ರಿಲೇ ಮಾಡೆಲ್. ಇದು ರಿಲೇ ಮಾಡೆಲ್ ಅಂತ. ಇದು ಬಂದು 5 ವೋಲ್ಟ್ಸ್ ರಿಲೇ ಮಾಡೆಲ್. ಇದು ಒಂದು ಬೇಕಾಗುತ್ತೆ, 5 ವೋಲ್ಟ್ಸ್ ರಿಲೇ ಮಾಡೆಲ್. ಇದಾದಮೇಲೆ ನೆಕ್ಸ್ಟ್ ಬಂದು ಒಂದು ಮೋಟರ್ ಬೇಕು, ಒಂದು 3.5 ವೋಲ್ಟ್ಸ್ ಮೋಟರ್. ಇದು 3.5 ವೋಲ್ಟ್ಸ್ ಮೋಟಾರ್ ಪಂಪ್. ಇದು ಮೋಟಾರ್ ಪಂಪ್, ವಾಟರ್ ಪಂಪ್ ಮಾಡೋದು. ಇದೊಂದು ಬೇಕಾಗುತ್ತೆ. ಒಂದಷ್ಟು ಪೈಪ್ ಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟು ಈ ಥರ ಸ್ಟ್ರಿಪ್ಸ್ ಒಂದು ಬ್ಯಾಟ್ರಿ ಬೇಕಾಗುತ್ತೆ.
ಬ್ಯಾಟ್ರಿ ಬಂದಿದ್ದು ನಾವು ಪವರ್ ಬ್ಯಾಂಕ್ ಮಾಡ್ಕೊಂಡಿರೋದ್ರಿಂದ ಈ ಥರ ಇದೆ. ಒಂದು ಶೆಲ್ಲು 3.5 volts to 5 volts ಶೆಲ್ ಇದಕ್ಕೆ ಪವರ್ ಸಪ್ಲೈ ಬೇಕಾಗುತ್ತೆ. ಒಂದು ಶೆಲ್ ತೊಗೋಬೇಕಾಗುತ್ತೆ, ಪ್ಲಸ್ ಆರ್ ಮೈನಸ್. ಇದಾದಮೇಲೆ ನೆಕ್ಸ್ಟು ಈ ಥರ ಸ್ಟ್ರಿಪ್ಸ್ಗಳು ಬೇಕಾಗುತ್ತೆ ನಿಮಗೆ. ಜಂಪರ್ ಬಂದು ಮೇಲು ಫೀಮೇಲ್ ಒನ್ ಟೈಪ್ ಇರುತ್ತೆ, ಅಂದರೆ ಎಮ್.ಎಫ್. ಒಂದು ಸೈಡ್ ಎಮ್ ಇರುತ್ತೆ ನೋಡಿ, ಇದು ಎಮ್ ಮೇಲು, ಇದು ಫೀಮೇಲ್ ಅಂತ. ಎಮ್.ಎಫ್ ಈ ಥರದ್ದು ಬೇಕಾಗುತ್ತೆ. ಒಂದು 10-15 ಪೀಸ್ ಬೇಕಾಗುತ್ತೆ. ಇನ್ನೊಂದು ಬಂದು ಎರಡೂ ಕಡೆನೂ ಮೇಲಿರೋದು ಬೇಕಾಗುತ್ತೆ, ಮತ್ತು ಎರಡೂ ಕಡೆ ಫಿಮೇಲ್ ಟು ಫಿಮೇಲ್ ಆ ಥರ ಇರೋದು ಬೇಕಾಗುತ್ತೆ. ಎರಡೂ ಥರನೂ 3 ಥರ ಬೇಕಾಗುತ್ತೆ ಜಂಪರ್ಗಳು. ಈ ಜಂಪರ್ ಕೇಬಲ್ಗಳು ಅವಶ್ಯಕತೆ ಇದೆ. ಇಷ್ಟು ತಗೊಂಡು ಇಷ್ಟು ಕಾಂಪೋನೆಂಟ್ಸ್ ಇದ್ದರೆ ಇದನ್ನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ. ಇದಿಷ್ಟು ಇಟ್ಕೊಂಡು ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ. ಹೇಗೆ ಅದು ಬೋರ್ಡ್ ಕನೆಕ್ಟಿವಿಟಿಗೆ ಇದೊಂದು ಬೇಕು. ಇನ್ನು ಮಾಮೂಲಿ ಥಿಂಗ್ಸ್ ಸಾಲ್ಡ್ರಿಂಗು ಇವೆಲ್ಲ ಥಿಂಗ್ಸ್ ನಾವು ಮಾಡೋದಕ್ಕೆ ಬಿಡಿದು. ಇಷ್ಟು ಇಟ್ಕೊಂಡು ನಾವು ಒಂದು ಕಾನ್ಸೆಪ್ಟ್ ಇವಾಗ ಬೋರ್ಡ್ ರೆಡಿ ಮಾಡೋಣ. ಮಾಡಿಬಿಟ್ಟು ಹಂಗೆ ಡೆಮೋ ನೋಡ್ತಾ ಇರಿ. ಇದು ಅಸೆಂಬ್ಲಿ ಮಾಡೋಣ. ಹಂಗೆ ಬನ್ನಿ. ಫಸ್ಟ್ ಇದಕ್ಕೊಂದು ಹಾಕೊಳ್ಳೋಣ. ಪಿನ್ ಕನೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಜಸ್ಟ್ ಸೇಮ್ ಉಲ್ಟಾ ಹಾಕ್ಬೇಡಿ. ಈಗ ಎಷ್ಟು ಸ್ಟ್ರೈಟ್ ಹಾಕ್ಕೊಂಡು ಇದು ಇಲ್ಲಿದೆ. ಇದಕ್ಕೆ ಕನೆಕ್ಟ್ ಮಾಡೋಣ. ಒಂದಾಯ್ತಾ? ಹಿಂಗೆ ಇಟ್ಕೊಳ್ಳಿ. ಕಟ್ ಮಾಡಿ ಸ್ಟಾರ್ಟ್. ಆಯಿತಾ? ನೋಡಿ, ಇದು ಸೆನ್ಸರ್ ಬೋರ್ಡಿಂದ ಇದು ಕನೆಕ್ಟ್ ಸೆನ್ಸರ್ ಬೋರ್ಡ್ ಕನೆಕ್ಟ್ ಆಗಿದೆ. 2 ವೈರ್ ಕನೆಕ್ಟ್ ಬರುತ್ತೆ. ಇದರಿಂದ ಔಟ್ಪುಟ್ಟು 3 ಕನೆಕ್ಷನ್ ತೊಗೋಬೇಕು ನಾವು. 3 ಕನೆಕ್ಷನ್ ಕೇಬಲ್ ತೊಗೊಂಡು ಕನೆಕ್ಟ್ ಮಾಡ್ಕೊಬೇಕು. ಇದರಿಂದ ನಾವು ನೋಡ್ MCUಗೆ ಕನೆಕ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ಇದರೊಳಗೆ ನಾವೊಂದು 3 ಕೇಬಲ್ ತೊಗೊಳ್ಳೋಣ. 3 ಕೇಬಲ್ ಯಾವುದು ಅಂದರೆ, ಒಂದು ಈ ಥರ ಬರಬೇಕು, ಒಂದು ಗ್ರೀನು ಎಲ್ಲೋ ಇದು ತೊಗೊಂಬಿಡೋಣ. 3 ಕೇಬಲ್ ತೊಗೊಳ್ಳೋಣ. ತಗೊಂಡು ಇದರೊಳಗೆ ಏನು ಮಾಡಬೇಕು ಅಂದರೆ, ಇದರೊಳಗೆ ಕಾಣಲ್ಲ ಇದು ಒಂದು ಔಟ್ಪುಟ್ ಬಂದು ಇಲ್ಲಿರೋದು NCC. ಇದು ಫ್ರೆಂಡ್ಸ್, ಒಂದು ಸ್ಮಾಲ್ ಮಿಸ್ಟೇಕ್ ಆಗೋಗಿದೆ. ನಾವು ಸಾಲ್ಡರ್ಲೆಸ್ ಬೋರ್ಡ್ ತೊಗೊಬೇಕಾದ್ರೆ ಇದಕ್ಕೆ ಇದೆಯಲ್ಲ, ಯಾವುದೋ ನೋಡ್ MCU, ಈ ಬೋರ್ಡ್ ಬಂದು 6 ಟೈಪ್ ಬರ್ತದೆ. ನಾವು ನೋಡ್ಕೊಂಡು ತೊಗೊಬೇಕು ಇದನ್ನು. ಯಾಕೆಂದರೆ ಈ ಬೋರ್ಡ್ ಏನು ಎಫೆಕ್ಟ್ ಆಗುತ್ತೆ ಅಂತ ಹತ್ರ ಬಂದು ತೋರಿಸ್ತೀನಿ. ಈ ಸೀಟಿಂಗ್ ಇದೆಯಲ್ಲ, ಈ ಸೀಟಿಂಗ್ ಕರೆಕ್ಟಾಗಿ ಕೂರಲ್ಲ. ಇದು ಎಕ್ಸ್ಟ್ರಾ ಜಂಪರ್ ಹಾಕ್ಕೊಳ್ಳೋದಕ್ಕೆ ನಾವು ಕನೆಕ್ಟಿವಿಟಿ ಮಾಡೋಕ್ಕೆ ಒಂದು ಲೇಯರ್ ಸಿಗಬೇಕು ನಮಗೆ. ಇದು ನೋಡಿ, ಇದು ಕರೆಕ್ಟಾಗಿ ಫುಲ್ ಫಿಟ್ ಆಗಿಬಿಡ್ತದೆ. ಇಲ್ಲಿ ನಮಗೆ ಇನ್ನೊಂದು ಲೇಯರ್ ಸಿಗಬೇಕು, ನಮ್ಗೆ ಸಿಗೋಲ್ಲ ಇದು. ಈಗ ಆಲ್ರೆಡಿ ನಾವು ತೊಗೊಂಡು ಬೈ ಮಿಸ್ಟೇಕ್ ತೊಗೊಂಡ್ಬಿಟ್ಟಿದ್ದೀವಿ, ವೇಸ್ಟ್ ಮಾಡೋದು ಬೇಡ. ಇದಕ್ಕೇನು ಆಲ್ಟರ್ನೇಟ್ ಮಾಡಬೇಕು ಅಂದರೆ ತೋರಿಸ್ತೀನಿ ನೋಡಿ. ಈ ಬೋರ್ಡ್ ಬಿಸಾಕ್ರಿ, ತಂದಿರೋ ಅದು ಬೋರ್ಡ್ ಬೇಡ ನಮ್ಗೆ. ಜಸ್ಟ್ ಜಂಪರ್ ತೊಗೊಳ್ಳಿ, 2 ವೇ ಜಂಪರ್. ಈ ಜಂಪರ್ ಇದು ಯೂಸ್ ಆಗಲ್ಲ. ಓಕೆ, ಇದು ಆಗಲ್ಲ. ಇದು ಇದು MM. ಇದು MF. ಇದು MF. ನಮಗೆ ಬೇಕಾಗಿರೋದು MF ಅಂದರೆ ಅಂದರೆ ಒಂದು ಸೈಡ್ ಪಿನ್ ಬಂದು ಮೇಲ್ ಅಂತಾರದು, ಮೇಲ್ ಒಂದು ಸೈಡು, ಇನ್ನೊಂದು ಸೈಡು ಫೀಮೇಲ್. ನಾವೀಗ ಏನು ಮಾಡಬೇಕು ಅಂದರೆ, ಅದು ಆಲ್ಟರ್ನೇಟ್ ಮಾಡೋದ್ರಿಂದ 2 ಫೀಮೇಲ್ ಇರೋವಂಥದ್ದು ಕನೆಕ್ಟರ್ ಕೇಬಲ್ಗಳು ತೊಗೊಬೇಕಾಗುತ್ತೆ. ಜಂಪರ್ ಅಂತಾರದು. ಜಂಪರ್ಗಳು ಫೀಮೇಲ್ 2 ಸೈಡು MF 2 ಟೈಪ್. 2 ಕಡೆ ನೋಡಿ, ಇಲ್ಲಿದೆ ನೋಡಿ, 2 ಕಡೆ MF ಬರಬೇಕು. ಈ ಥರದ ಆಲ್ಟರ್ನೇಟ್ ಮಾಡಿಕೊಂಡು ಬೋಲ್ಟ್ ಕನೆಕ್ಟ್ ಮಾಡ್ಕೋಬೋದು. ಏನು ವೇಸ್ಟ್ ಆಗೋಲ್ಲ. ತೊಗೊಂಬಿಟ್ಟಿದ್ದೀವಿ ಆಲ್ರೆಡಿ. ಇದು ವೇಸ್ಟ್. ಇದು ಕನೆಕ್ಟ್ ಆಗಬೇಕಂದ್ರೆ ಇದು ನಮ್ಮ ಬೈ ಮಿಸ್ಟೇಕ್ ಇದು. ಇದರಲ್ಲಿ 6 ಮಾಡಲ್ ಬರುತ್ತೆ, ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ ಅಷ್ಟೇ. ಅದು ಕರೆಕ್ಟಾಗಿ ಸೀಟ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ತೊಗೊಂಬಿಟ್ಟಿದ್ದೀವಿ, ಇದು ಬೇಡ.
ಅದಕ್ಕೆ ಆಲ್ಟರ್ನೇಟ್ ನೋಡಿ ಇಲ್ಲಿ ತೊಗೊಂಡಿದ್ದೀವಿ. ಇದರಲ್ಲೇ 3 ವೈರ್ ತೊಗೊಂಡು ನೋಡಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ಮಾಮೂಲಿ ಸೆನ್ಸರ್ ಅದು ಇದು ಹಾಕೊಂಬೋದು ನೋಡಿ. ಇವಾಗ ಇದಕ್ಕೆ ನಾವಿವಾಗ ಸಾಯಿಲ್ ಸೆನ್ಸರ್ ಸಾಯಿಲ್ ಬೋರ್ಡಿಂದ ನಾವು ಕನೆಕ್ಟ್ ಮಾಡಬೇಕಾಗಿರೋದು. ನಾವು ನೋಡ್ ಎಮ್ ಸಿ ಯು ಕನೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವುದಕ್ಕೆ ಯಾವ್ದು ಕನೆಕ್ಟ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ಸಣ್ಣದಾಗಿದೆ, ತೋರಿಸ್ತೀನಿ ಬನ್ನಿ ನೋಡಿರಿ. ಅದರಲ್ಲಿ ಇದೆ ಓಕೆನಾ. VCC ಒಂದು ಫಸ್ಟ್ ಒನ್ನು, ಸೆಕೆಂಡ್ ಒನ್ನು GND, ಥರ್ಡ್ ಒನ್ನು DO ಅಂತ ಬರುತ್ತೆ. ಅದು ಬೇಡ ನಮಗೆ, ಅದನ್ನು ಬೇಡ. ಫೋರ್ತ್ ಒನ್ ಕನೆಕ್ಟ್ ಮಾಡೋ AO ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾವು. ಈಗ AO ಕನೆಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಒನ್ನು, ಸೆಕೆಂಡ್ ಒನ್ನು, ಇವು 3ನೇದು ಬಿಟ್ಟು 4ನೇದು DO ಬಿಟ್ಟು AO ಕೊಡೋಣ. AO ಕನೆಕ್ಟ್ ಮಾಡಿದ್ಮೇಲೆ ಇದೇ ತೊಗೊಂಬಂದು ನೋಡ್ MCUನಲ್ಲಿ ಚೇಂಜಸ್ ಬರ್ತದೆ. ಅವಾಗ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಇದಕ್ಕೆ ನೀವು ಕನೆಕ್ಟ್ ಮಾಡುವಾಗ ಇದು ನೋಡಿಕೊಂಡು ಹುಷಾರಾಗಿ ಕೊಟ್ಕೊಳ್ಳಿ, ಕನೆಕ್ಟ್ ಮಾಡಿ. ಇಲ್ಲಿ ಚೇಂಜಸ್ ಬರುತ್ತೆ. ಇದು ಏನಂದರೆ 3V ಅಂತ ಬರುತ್ತೆ. 3V ಅಂತಂದರೆ 3V3 ಅಂತ. ಅದು 3V3. ಇದನ್ನು ಯಾವುದು, ಇದು ಫಸ್ಟ್ ಒನ್ VCC ಇಲ್ಲಿದೆ ನೋಡಿ. ಈ VCCನ ನಾವು 3VA ಅಂತ ಇದೆ 3VA ಕನೆಕ್ಟ್ ಮಾಡಬೇಕಾಗುತ್ತೆ. ಇದು 3VA. ನೆಕ್ಸ್ಟ್ ಒನ್ ಇಲ್ಲಿದೆ ನೋಡಿ. ನೆಕ್ಸ್ಟ್ ಒನ್ನು GND ರೆಡ್ ವೈರ್ ತೊಗೊಂಡಿದ್ದೀನಿ. GND ರೆಡ್ ವೈರ್. GNDಗೆ ಇಲ್ಲಿ ಬರೀ G ಅಂತ ಬರುತ್ತೆ. ಇದೆ G ಅಂತ ಬಂದರೆ ಇದು GNDನೇ. ಓಕೆ, ಇದು GND ಕನೆಕ್ಟ್ ಮಾಡಿಬಿಡಿ. ಇದು ರೆಡ್ ಒನ್ನು GND ಕನೆಕ್ಟ್ ಮಾಡ್ಕೊಳ್ಳೋದು. ಇದು ಕನೆಕ್ಟ್ ಆಯಿತು, GND ಆಯಿತು. GND ಆದಮೇಲೆ ನಮಗೆ ಇಲ್ಲಿ ಬಂದು ಥರ್ಡ್ ಒನ್ನು ನಾವು ಇದು ಬಿಟ್ಟಿದ್ದೀವಿ. ಯಾವುದೋ DO ಅಂತ ಬರುತ್ತೆ. DO ಬೇಡ ನಮಗೆ, DO ಬಿಟ್ಬಿಡೋಣ. AO ತೊಗೊಳ್ಳೋಣ. AO ಕನೆಕ್ಟ್ ಆಲ್ರೆಡಿ ಆಗಿದೆ. ಇದು AOಗೆ AO ಕನೆಕ್ಟ್ ಆಗಿದೆ. ಈ A1 ಎಲ್ಲಿ ತೊಗೋಬೇಕು ಅಂದರೆ ಫಸ್ಟ್ ಒನ್ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ಕಡೆ ಫಸ್ಟ್ ಒನ್ನಲ್ಲಿ AO ಬರುತ್ತೆ ನಿಮಗೆ. ಇದನ್ನು ತಗೊಂಡು AO ಕನೆಕ್ಟ್ ಮಾಡ್ಕೊಂಬಿಡೋಣ. ಈ ಕಡೆಯಿಂದ ಫಸ್ಟ್ ಒನ್ AO ಆಯ್ತು. ಈಗ ಸಾಯಿಲ್ ಸೆನ್ಸರ್ ಬೋರ್ಡಿಂದ ನಾವು ನೋಡ್ MCUಗೆ ಕನೆಕ್ಟಿಂಗ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಈಗ ನೋಡ್ MCU ಕಂಪ್ಲೀಟ್ ಆಯಿತು. ಈ ನೋಡ್ MCUಯಿಂದ ನಾವು ಈಗ DHT11 ಅಂತ ಇದು ತೋರಿಸಲಿ. DHT11ನ ಇದು ಕನೆಕ್ಟ್ ಮಾಡಬೇಕು. ಹೇಗೆ ಕನೆಕ್ಟ್ ಮಾಡೋದು? ಇದಕ್ಕೇನು ಮಾಡಬೇಕು ಅಂದರೆ ಮತ್ತೇನೆ ಇದಕ್ಕೂ ಅಷ್ಟೇ. ಇವಾಗ ನಾವು ಇದು ತೊಗೊಂಡಿದ್ದೀವಿ. ಇದ್ರಲ್ಲಿ ಮತ್ತೆ 3 ವೈರ್ ತೊಗೊಬೇಕು. ಇದರೊಳಗೆ ಏನಿರುತ್ತೆ ಅಂದರೆ ನೋಡಿ, VCC 1 ಪಾಯಿಂಟು, GND 1 ಪಾಯಿಂಟು, ನೆಕ್ಸ್ಟು ಡಾಟಾ 1 ಪಾಯಿಂಟ್ ಸಿಗುತ್ತೆ ಇಲ್ಲಿ. VCC GND ಡಾಟಾ ನೋಡಿ. ಇಲ್ಲಿ VCC ಡೇಟಾ GND ಅಂತ ಐತೆ. ಇದಕ್ಕೆ ಮತ್ತೆ ಒಂದು 3 ನಾವು ಕನೆಕ್ಟ್ರು ತಗೋಬೇಕಾಗುತ್ತೆ. 3 ವೈರ್ ತೊಗೊಂಡಿದ್ದೀವಿ. ಎರಡೂ ಕಡೆ FF ಇರೋವಂಥದ್ದು. FF ಅಂದರೆ ಫೀಮೇಲ್ ಟು ಫೀಮೇಲ್ ಕನೆಕ್ಟ್. ಫೀಮೇಲ್ ಟು ಫೀಮೇಲ್ ಇರೋವಂಥದ್ದು ಜಂಪರ್ಗಳು 3 ಹಾಕ್ಕೊಂತೀವಿ. ಈಗ 3 ಕನೆಕ್ಟಿವಿಟಿ ಇದಕ್ಕೆ ಮಾಡ್ಕೊಬೇಕು. ಒಂದು VCCಗೆ ಕನೆಕ್ಟ್ ಆಯಿತು. ಸೆಕೆಂಡ್ ಒನ್ನು ಡೇಟಾಗೆ ಕನೆಕ್ಟ್ ಆಯಿತು. ಥರ್ಡ್ ಒನ್ನು GNDಗೆ ಕನೆಕ್ಟ್ ಮಾಡಬೇಕು. ಇದು 3 ಕನೆಕ್ಟ್ ಆದಮೇಲೆ
ಇದು ಹಿಂಗೆ ತಗೊಂಬಂದು ಈಗ ಇದನ್ನು ಬಂದು ನಾವೇನು ಮಾಡಬೇಕು ಅಂದರೆ ನೋಡಿ ಈಗ ಕನೆಕ್ಟ್ ಮಾಡಬೇಕಂದ್ರೆ ಈಗ ಆಲ್ರೆಡಿ ನಾವು ವಿ ಸಿ ಸಿಯಿಂದ 3VC ಒಂದು ಸೈಡ್ ಮಾಡಿದ್ದೀವಿ. ಇಲ್ಲಿ 3V3 ಕನೆಕ್ಟ್ ಆಗೋಗ್ಬಿಟ್ಟಿದೆ ವಿ ಸಿ ಸಿಯಿಂದ ಒಂದು ಸೈಡು. ಅದೇ ಇನ್ನೊಂದು ಸೈಡು ಕೊಟ್ಟಿರ್ತಾರೆ, ಅದನ್ನು ಅಬ್ಸರ್ವ್ ಮಾಡಿ ನೀವು. ಇನ್ನೊಂದು ಸೈಡು ನೋಡಿ, ಇನ್ನೊಂದು ಸೈಡ್ ಬಂದು ಇಲ್ಲಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲೇ ಜಿ ಹಿಂಗಿಟ್ಕೊಳ್ಳಿ ಕಾಣುತ್ತಿದ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3V ಅಂತ ಕೊಟ್ಟಿರ್ತಾರೆ. 3V ಅಂತ ಕೊಟ್ಟರೆ ಅದು 3V3ನೇ ಅದು. ಓಕೆ, 3V3 ಪಿನ್ ಇಲ್ಲಿದೆ ಕನೆಕ್ಟು. ಇದಾದಮೇಲೆ ಜಿ ಎನ್ ಡಿಗೆ ಅದರ ಪಕ್ಕದಲ್ಲಿ ಜಿ ಅಂತ ಬರುತ್ತೆ. ಈ ಕಡೆ ಯಾವ ಥರ ಇದೆ ಅದೇ ಥರ ಸೇಮ್ ಈ ಕಡೆನೂ ಕೊಡ್ತದೆ, ಎರಡು ಸೈಡ್ ಇರ್ತದೆ. ನೀವು ಈ ಕಡೆನೂ ಅಬ್ಸರ್ವ್ ಮಾಡಿ, ಈ ಕಡೆ ಕೊಟ್ಕೋಬೇಕು ಅದನ್ನು ನೋಡಿ. ಇವಾಗ ನಾನು ಕನೆಕ್ಟ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ನೋಡಿ. ಇಲ್ಲಿ ವಿ ಸಿ ಸಿ ಎಲ್ಲಿದೆ ನೋಡಿ, ವಿ ಸಿ ಸಿ ಕೇಬಲ್ ಬಂದು ಎಲ್ಲ ತೊಗೊಂಡಿದ್ದೀನಿ. ಈ ವಿ ಸಿ ಸಿ ಕೇಬಲ್ನ 3V3 ಕನೆಕ್ಟ್ ಮಾಡ್ತೀನಿ. ಈಗ 3V3 ಅಂದರೆ ಇಲ್ಲಿ 3V ಅಂತ ಇದೆ ನೋಡಿ, ಇದು 3V ಕನೆಕ್ಟ್ ಮಾಡ್ತೀನಿ. ಆಯ್ತು, ಕನೆಕ್ಟ್ ಆಗಿದೆ. ಆಯಿತಾ, ನೆಕ್ಸ್ಟ್ ಇದು ಡಾಟಾ, ಇದು ಡೇಟಾ ಕೇಬಲ್. ಈ ಡೇಟಾ ಬಂದು D4ಗೆ ಹೋಗ್ಬೇಕಿದು. D4 ಅಂತ ಎಲ್ಲಿದೆ, ಇಲ್ಲಿ ನೋಡಿ, D4 ಇಲ್ಲಿದೆ. ಈ ಕಡೆ ಕನೆಕ್ಟ್ ಮಾಡಿ ನೋಡಿ, ಇಲ್ಲಿದೆ D4, ತೋರಿಸ್ತೀನಿ ನೋಡಿ. D4, ಈ D4ಗೆ ನೀವು ಕನೆಕ್ಟ್ ಮಾಡಿ, ಅದ್ರ ಪಕ್ಕದಲ್ಲಿದೆ. D4 ಕನೆಕ್ಟ್ ಆಯಿತು. ಓಕೆ, ನೆಕ್ಸ್ಟು ಅದು ಬ್ಲೂ ಕಲರ್ ವೈರ್ ಬಂದು ನಾನು ಜಿ ಎನ್ ಡಿಗೆ ತೊಗೊಂಡಿದ್ದೀನಿ. ಬ್ಲೂ ಕಲರ್ ವೈರ್ ಜಿ ಎನ್ ಡಿ ಬಂದು ಬ್ಲೂ ಕಲರ್ ವೈರು. ಇಲ್ಲೆಲ್ಲಿದೆ, ಇದ್ರ ಪಕ್ಕದಲ್ಲೇ ಇರ್ತದೆ. ಯಾವುದ್ರ ಪಕ್ಕದಲ್ಲಿ 3V3 ಪಕ್ಕದಲ್ಲೇ ಇರ್ತದೆ ಅದು. ಇಲ್ಲಿ ನೋಡಿ, 3V ಪಕ್ಕದಲ್ಲಿ ಜಿ ಇದೆ. ಈ ಕಡೆ ಇರೋದು ಈ ಸೈಡು. ಹಾಗಾದರೆ ಕನೆಕ್ಟ್ ಮಾಡಿದ್ದೀವಿ. ಈ ಕಡೆ ಒಂದು ಬರುತ್ತೆ 3V ಪಕ್ಕದಲ್ಲಿ ನೋಡಿ, ಇಲ್ಲಿ ಬಂದು ಇಲ್ಲಿ ಕನೆಕ್ಟ್ ಆಯಿತು, ಮುಗೀತು. ಇಷ್ಟು ಇದು ಕನೆಕ್ಟಿವಿಟಿ ಆಯಿತು. ಈಗ ಬಂದು ಇದು ನೋಡ್ MCU ಇಂದ DHT11ಗೆ ಕನೆಕ್ಟ್ ಆಯ್ತು ಇವಾಗ. ನೆಕ್ಸ್ಟ್ ಸ್ಟೆಪ್ ಬಂದು ಇದು ರಿಲೇ. ಈ ರಿಲೇನ ನಾವು ನೋಡ್ MCUಗೆ ಕನೆಕ್ಟ್ ಮಾಡಬೇಕು. ನೋಡ್ MCU ಕನೆಕ್ಟ್ ಮಾಡಿ ಇದು ಹೇಗೆ ಮಾಡೋದು ಅಂತಂದರೆ, ಇದ್ರೊಳಗಡೆ ನೋಡಿ, ಇಲ್ಲಿ VCC GND ಇನ್ ಮೂರು ಕನೆಕ್ಟಿವಿಟಿ ಬರ್ತದೆ. ಈ ಮೂರು ಕನೆಕ್ಟಿವಿಟಿನ ನಾವು ನೋಡ್ MCUನಲ್ಲಿ ಹೆಂಗೆ ಕನೆಕ್ಟ್ ಮಾಡೋದು ಅಂದರೆ, ಇದು ನೋಡಿ, ಇದು VCC ಇಂದ ಒಂದು ವೈರ್ ತೊಗೊಂಡಿದ್ದೀನಿ. VCC ಈ ಕನೆಕ್ಟ್ ಮಾಡಿಕೊಂಡು ರಿಲೇ ಬೋರ್ಡಿಂದ VCC ಕೇಬಲ್ ತೊಗೊಂಡು ನೆಕ್ಸ್ಟು ನೋಡ್ MCUನಲ್ಲಿ 3V ಹುಡುಕಬೇಕು ನೋಡಿ. ಇಲ್ಲಿದೆ 3V3 ಅಂತ. 3V3 ಕನೆಕ್ಟ್ ಮಾಡ್ಕೊಬೇಕು. ಆಲ್ರೆಡಿ ಇನ್ನೊಂದಿದೆ, ಅದೆಲ್ಲ ಕನೆಕ್ಟ್ ಇದೆ. ಇಲ್ಲಿ ಖಾಲಿ ಇದೆ. 3V3 ಕನೆಕ್ಟ್ ಮಾಡ್ತೀನಿ. ಓಕೆ, 3V3 ಕನೆಕ್ಟ್ ಆಯ್ತು. ಇದು ಸೆಕೆಂಡ್ ಒನ್ನು ಜಿ ಎನ್ ಡಿನೇ ಕನೆಕ್ಟ್ ಆಗುತ್ತೆ. GND ರಿಲೇನಲ್ಲೂ GND, ನೋಡ್ MCUನಲ್ಲೂ GNDನೇ ಬರುತ್ತೆ. GND ಅಂದರೆ ಜಿ ಬರುತ್ತೆ ಅಷ್ಟೇ. ಇಲ್ಲಿ ಕೊಟ್ಟಿದ್ದಾರೆ ಬ್ಲ್ಯಾಂಕೆಟ್, ನಮ್ದು ಯಾವುದಿದೆ ನೋಡಿಕೊಂಡು GND ಕನೆಕ್ಟ್ ಮಾಡ್ಕೊಂಡು. ಇದೇನು ಲೂಸ್ ಆಗಿದೆ, ಇದು ಇಲ್ಲ, ಬೆಂಡಾಗಿರೋದಷ್ಟೇ. ಹಾಂ, ರಿಲೇ ಎಲ್ಲ ಇಲ್ಲಿ ಬಂದಿದೆಯಾ? ನೋಡಿ, ಇಲ್ಲೇ ಬರುತ್ತೆ ಅದು. ಇಲ್ಲಿದೆ ಜಿ ಕನೆಕ್ಟ್ ಆಗುತ್ತೆ. ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ಟ್ರಿಪ್ಸ್ ತೊಗೊಬೇಕು. ಇಲ್ಲಿ ಅಂತಿದೆ ರಿಲೇನಲ್ಲಿ. ಆ ರಿಲೇನಲ್ಲಿ ತೊಗೊಂಡು ರಿಲೇಯಿಂದ ಬಂದು ನೋಡ್ MCUನಲ್ಲಿ D1 ಅಂತ ಬರಬೇಕು. D1 ಎಲ್ಲಿದೆ ನೋಡಿ,
ಇಲ್ಲೂ ಇದೆ. ಸೆಕೆಂಡ್ ಒನ್ D1. ಓಕೆ, D1ಗೆ ಬರಬೇಕಿದು, ಕನೆಕ್ಟ್ ಮಾಡಬೇಕು. ಈ ಕಡೆ ಕೈಯಲ್ಲಿ ನೋಡಿ, D0 ಆದಮೇಲೆ D1 ಸೆಕೆಂಡ್ ಒನ್. ಓಕೆ, ಇದು ಕನೆಕ್ಟ್ ಆಯಿತು, ಮುಗೀತು. ಈಗ ಬಂದು ನೋಡ್ MCUಯಿಂದ ರಿಲೇ ಕನೆಕ್ಟ್ ಆಗೋಯ್ತು. ಈಗ ರಿಲೇ ಮಾಡಲ್ಗೆ ಇಲ್ಲಿಂದ ನೋಡ್ MCUಯಿಂದ ಬಂದಿದೆ ಕನೆಕ್ಟ್ ಆಗಿದೆ ಇದು. ನೆಕ್ಸ್ಟು ಇದರಿಂದ ಮೋಟ್ರಿಗೆ ಹೋಗಬೇಕು. ಇದರಿಂದ ಮೋಟ್ರಿಗೆ ನಮಗೆ ಔಟ್ಪುಟ್ ತೊಗೊಬೇಕಾಗುತ್ತೆ. ಮೋಟ್ರ್ ಕನೆಕ್ಷನ್ ಹೆಂಗೆ ಕೊಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಇದು ಮೋಟ್ರ್ ತೊಗೊಂಡಿದ್ದೀವಿ. ಮೋಟ್ರಿಗೆ ನಾವು ಒಂದು ಪೈಪ್ ಹಾಕ್ಕೊಂಡಿದ್ದೀವಿ, ವಾಟ್ರಿಗೆ ಬೇಕಾಗುತ್ತೆ. ಪೈಪ್ ಒಂದು ಹಾಕ್ಕೊಂಡು ಇದರೊಳಗೆ 2 ವೈರ್ ಬರುತ್ತೆ. ಈ 2 ವೈರ್ನ ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಅಂದರೆ ಈ ಮಿಡಲ್ ಒಂದು ಕಾಮನ್ ನೋಡಿ, ಫಸ್ಟ್ ಒನ್ ಇತ್ತು ತೋರಿಸೋ ಮೇಲೆ, ಇದು ಮಿಡಲ್ ಒನ್ಗೆ ಕಾಮನ್ ರೆಡ್ ವೈರ್ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಹಾಕ್ಕೊಂಡು ಟೈಟ್ ಮಾಡ್ಕೊಂಡು ಇದು ಕನೆಕ್ಟ್ ಮಾಡ್ಕೊಂಡು, ಇದಕ್ಕೆ ನಾವೇನು ಮಾಡಿದೆ, ಈ ವೈರ್ಗೆ ಸ್ಟ್ರಿಪ್ಸ್ ಬರುತ್ತೆ. ಮೇಲ್ ಆ್ಯಂಡ್ ಫೀಮೇಲ್ ಸ್ಟ್ರಿಪ್ಸ್ ಬರುತ್ತೆ. ಅದನ್ನು ತೊಗೊಂಡು ನಾವು ಕಟ್ ಮಾಡಿ ಇದಕ್ಕೆ ಜೈಂಟ್ ಮಾಡ್ಕೊಂಡಿದ್ದೀವಿ. ಏಕೆಂದರೆ ಇದು ಅಸೆಂಬ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ಅಂತ ಅಷ್ಟೇ. ಈ ಥರ ಫಸ್ಟೇ ಮಾಡ್ಕೊಬೇಕು ನಾವು. ಒಂದು ಸ್ಟ್ರಿಪ್ ತೊಗೊಂಡು ನಾನು ಕಟ್ ಮಾಡಿ ಇದಕ್ಕೆ ಜೈಂಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಇಲ್ಲಿದೆ. ಇದು ಕಾಮನ್ ಇದಕ್ಕೆ ಕೊಟ್ಟಿದ್ದೀವಿ. ಇದು ಮೈನಸ್. ಇದು ರೆಡ್ ವೈರ್ ಬಂದು ಸೆಂಟ್ರ್ ಪಾಯಿಂಟ್ ಕೊಡಬೇಕು. ಬ್ಲ್ಯಾಕ್ ವೈರ್ ಬಂದು ಈ ಲಾಸ್ಟ್ ಒನ್. ಈ ಲಾಸ್ಟ್ ಒನ್ ಕೊಡೋದಕ್ಕೆ ಮುಂಚೆ ಇದಕ್ಕೆ ಇನ್ನೊಂದು ಬೇಕಾಗುತ್ತೆ, ನಮಗೆ ಪವರ್ ಸಪ್ಲೈ ಬೇಕಾಗುತ್ತೆ. ಪವರ್ ಸಪ್ಲೈಗೆ ನಾನೇನು ಮಾಡಿದ್ದೀನಿ, ಒಂದು ಶೆಲ್ ತೊಗೋಬೋದು. ಶೆಲ್ ಬದಲು ನಾವೇನು ಮಾಡಿದ್ದೀನಿ, ಒಂದು ಚಾರ್ಜಿಂಗ್ ಅಡಾಪ್ಟರ್ ತೊಗೊಂಡಿದ್ದೀನಿ. USB ಪವರ್ ಬ್ಯಾಂಕ್. ಇದು ಒಂದು ಓಲ್ಡ್ ಪವರ್ ಬ್ಯಾಂಕ್ ಇತ್ತು ನನ್ನ ಹತ್ರ. ಇದ್ರಲ್ಲಿ ಪವರ್ ಇರುತ್ತೆ. ಪವರಿಂದ ನಾವೇನು ಮಾಡಿದ್ದೀವಿ, ಒಂದು ಪ್ಲಸ್ಸು ಇದು ಮೈನಸ್ 2 ವೈರ್ ತೊಗೊಂಡಿದ್ದೀನಿ. ಇದೇ ಶೆಲ್ಲಿಂದ ಬರೋದು ಒಂದು ಶೆಲ್ಲು. ಇದು ನಮಗೆ 3.5 5 ವೋಲ್ಟ್ಸ್ ಗಂಟ ಬರಬೇಕು. ನಮಗೆ ಪವರ್ ಸಪ್ಲೈ ಯಾವಾಗಲೂ ಇದಕ್ಕೆ 3.5 ವೋಲ್ಟ್ಸಿಂದ 5 ವೋಲ್ಟ್ಸ್ ಒಳಗಡೆ ಇರಬೇಕು. ಜಾಸ್ತಿ ಕೊಡೋಂಗಿಲ್ಲ, ಇದಕ್ಕೆ ಕಮ್ಮಿನೂ ಆಗೋಂಗಿಲ್ಲ. ಯಾಕಂದರೆ ಮೋಟ್ರ್ ಕೆಪಾಸಿಟಿ ಇದು ನೋಡ್ಕೊಂಡು ಚೆಕ್ ಮಾಡ್ಕೊಬೇಕು. ಇದು ಚೆಕ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಇದು ತೊಗೊಂಡು ಮಲ್ಟಿಮೀಟ್ರ್ ಇರಬೇಕು. ಮಲ್ಟಿಮೀಟ್ರ್ ತೊಗೊಳ್ಳೋಣ. ಮಲ್ಟಿಮೀಟ್ರ್ ತೊಗೊಂಡು ನೋಡ್ಕೊಳ್ಳಿ. ಇದು ಡಿ ಸಿಗೆ ಇಟ್ಕೊಳ್ಳಿ. DC 20ಗೆ ಇಟ್ಕೋಬೇಕು. DC 20ಗೆ ಇಟ್ಕೊಬೇಕು. DC 20ಗೆ ಇಟ್ಕೊಳ್ರಿ. ಈಗ ನೋಡಿ, ಈಗ ಪವರ್ ಸಪ್ಲೈ ತೋರಿಸ್ತೀನಿ ಎಷ್ಟು ವೋಲ್ಟೇಜ್ ಬರುತ್ತೆ ಅಂತ. ನೋಡಿ 4.18 ಬರ್ತಾ ಇದೆ ನೋಡಿ. 4.17 18 ಬರ್ತಾ ಇದೆ, ನೋ ಪ್ರಾಬ್ಲಮ್. 3.5 ಮೇಲಿರಬೇಕು. 3.5 ಮೇಲಿರಬೇಕು, 5 ಒಳಗಡೆ ಇರಬೇಕು. ಇದು ನೋಡಿ, ಇದು ಚೆಕ್ ಮಾಡಿ. ಈಗ ಇದನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡ್ಬೋದು. 5 ಗಂಟೆ ಬಂದು ಓಕೆ 0 ಆಯಿತು. ನೋಡಿ ಮತ್ತೊಂದು ಸರಿ 4.16 4.17 4 ರೈಟ್. ಇವಾಗ ಇದನ್ನು ನಾವು ಏನು ಮಾಡಬೇಕು ಅಂದರೆ, ಇದನ್ನು ನಾವು ಇದೇ ಥರ ಒಂದು ಮೇಲ್ ಕನೆಕ್ಟ್ರನ್ನ ತೊಗೊಂಡು ಜೈಂಟ್ ಮಾಡ್ಕೊಂಬಿಡೋಣ. ಪ್ಲಸ್ ವೈರ್ಗೆ ಮೈನಸ್ಗೆ ಈ ಥರ ಜೈಂಟ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಜೈಂಟ್ಗಳು ಮಾಡಿಕೊಂಡು ಅಲ್ಲಿ ಇದು ಮಾಡೋ ಬದಲು ಈ ಥರ ಒಂದು ಪೀಸ್ ತೊಗೊಂಡು ಒಂದು ಸ್ಟ್ರಿಪ್ಸು ಕಟ್ ಮಾಡ್ಕೊಂಡು ಈ ಥರ ತೊಗೊಂಡು ಕಟ್ ಮಾಡ್ಕೊಂಡು ಮಧ್ಯೆ ಕಟ್ ಮಾಡಿ ಜೈಂಟ್ ಮಾಡ್ಕೊಂಬಿಡೋದು. ಜೈಂಟ್ ಮಾಡ್ಕೊಂಡು ಈ ಥರ
ಇಡ ಮಾಡಲಿ ಪೇಸ್ಟ್ ಓಪನ್ ಆಗ್ತಾ ಇದೆ. ಸ್ವಲ್ಪ ಸಾಲ್ಡರ್ ಮಾಡಿಬಿಡೋಣ. ಸಾಲ್ಡರ್ ಮಾಡಿ ಇಟ್ಬಿಟ್ರೆ ಮುಗೀತು. ಐ ಥಿಂಕ್ ಇನ್ನೂ ಸಾಲ್ಡರ್ ಮಾಡ್ಬೇಕು ಅನ್ಸುತ್ತೆ. ಸಾಕು ಜಸ್ಟು ಫಿಕ್ಸ್ ಆಗುತ್ತೆ. ಇದೇ ಥರ ಇನ್ನೊಂದು ವೈರ್ ಎಲ್ಲಿದೆ, ಇಲ್ಲಿದೆ. ರಿಮೂವ್ ಆಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಸಾಕಿಷ್ಟು. ಇದಕ್ಕೆ ಟೇಪ್ ಮಾಡಬೇಕು. ಎರಡು ಶಾರ್ಟ್ ಆಗ್ಬೋದು. ಇಲ್ಲಾಗಲ್ಲ, ಇಲ್ಲಾಗೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಶಾರ್ಟ್ ಟೇಪ್ ಹಾಕೊಂಡ್ಬಿಟ್ರೆ ಮುಗೀತದೆ. ನನ್ನ ಹತ್ರ ಆ್ಯಕ್ಚುಲಿ ಇನ್ಸುಲೇಷನ್ ಟೇಪ್ ಬೇಕು. ಇನ್ಸುಲೇಷನ್ ಟೇಪ್ ಇಲ್ಲ. ಒಂದು ಇದೆ ಸದ್ಯಕ್ಕೆ, ಇದು ಹಾಕ್ಕೊಂಡಿರ್ತೀನಿ. ಆಮೇಲೆ ಇನ್ಸುಲೇಷನ್ ಟೇಪ್ ಹಾಕ್ತಾರೆ. ಇದೊಂದು ಮಾಡಿ ಇಟ್ಕೊಬೇಕಾಗುತ್ತೆ. ಇವೆಲ್ಲ ನಾನೇ ಮಾಡಿ ಇಟ್ಕೋಬೋದು, ಮುಂಚೆನೇ ಮಾಡಿ ಇಟ್ಕೋಬೋದು. ಬಟ್ ನಿಮಗೆ ಗೊತ್ತಾಗೋದಿಲ್ಲ. ಇದು ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಸ್ಟೂಡೆಂಟ್ಸ್ಗಳು ಕನ್ಫ್ಯೂಸ್ ಆಗ್ತೀರಾ ಅಂಥೇಳಿ ನಾವು ನಿಧಾನ ಆದ್ರೂ ನೀಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀವಿ ಯಾವ ಥರ ಮಾಡ್ಕೊಬೇಕು. ಇವೆಲ್ಲ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೋಬೋದು. ಬಟ್ ನಿಮಗೆ ಗೊತ್ತಾಗೋದಿಲ್ಲ ಅಂಥೇಳಿ ಏನು ಮಾಡಬೇಕು, ಸ್ಟೂಡೆಂಟ್ಸ್ ಅಲ್ವಾ, ಸ್ಟೂಡೆಂಟ್ಸ್ಗೋಸ್ಕರ ನಾವು ಮಾಡ್ತಾ ಇರೋದು. ಇದಾಯಿತು. ಈಗ ನೋಡಿ, ಇದು ಕನೆಕ್ಟ್ ಮಾಡ್ಕೊಂಡಿದ್ದೀವಾ. ಈಗ ಇದರಿಂದ ಎಲ್ಲಿದೆ ಬೋರ್ಡು, ಇಲ್ಲಿದೆ, ಇಲ್ಲೇ ಇದೆ ನೋಡಿ. ಇದಾಯಿತು. ಮಲ್ಟಿಮೀಟರ್ ಸೈಡ್ಗಿದೆ. ಈ ಪವರ್ ಬ್ಯಾಂಕ್ ಸಪ್ಲೈ ಬಂದು ನೋಡಿ, ಇದಕ್ಕೆ ಇನ್ನೊಂದು ವೈರ್ ಇರಬೇಕಲ್ಲ. ಹೇಗೆ ತೆಗೆದುಬಿಟ್ನ ಇದರಿಂದ? ಅದು ರೆಡ್ ಒಂದು ಇತ್ತಲ್ಲ, ಇದು ಕನೆಕ್ಟ್ ಮಾಡಿ. ಇಲ್ಲ, ರೆಡ್ ಇನ್ನೊಂದು ತೊಗೊಂಡೆ ನಾನು. ಇಲ್ಲಿದೆ ನೋಡಿ. ಇಲ್ಲಿ ಇನ್ನೊಂದು ಮೇಲ್ಗಡೆ ಫಸ್ಟ್ ಒನ್ನಲ್ಲಿ ಇದಕ್ಕೂ ಕೂಡ ನಾವು ರೆಡ್ ವೈರ್ ಒಂದು ತೊಗೊಂಡು ಹಾಕೊಬೇಕು. ಇದಕ್ಕೆ ಇದು ಕಾಮನ್ನೇ. ಎರಡು ಕಾಮನ್ ಕೊಡಬೇಕಾಗುತ್ತೆ ಇದಕ್ಕೆ. ಫಸ್ಟ್ ಒನ್ ಕಾಮನ್ನು, ಮಿಡಲ್ ಒನ್ನು ಕಾಮನ್ ಬರುತ್ತೆ. ತೋರ್ಸ ಮುದ್ದೆ ಕರೆಕ್ಟಾಗಿ. ಹಾಂ ನೋಡಿ, ಇದು ಒಂದು ಕಾಮನ್ನು, ಫಸ್ಟ್ ಒನ್ನು. ಇದು ಒಂದು ಕಾಮನ್ನು ರಿಲೇನಲ್ಲಿ. ಇದು ಬಂದು ಗ್ರೌಂಡಿಂಗ್ ನೋಡಿ. ಇದು ಇಲ್ಲೇ ಇರಲಿ. ಈ ಗ್ರೌಂಡಿಂಗ್ ಒಂದು ಇಲ್ಲಿ ಕೊಡೋಣ. ಇದು ಲಾಸ್ಟಲ್ಲಿ ಎರಡು ಗ್ರೌಂಡಿಂಗ್ ಬರುತ್ತೆ. ಒಂದು ಬಂದು ಮೋಟರಿಂದ ಬರೋದು. ಮೋಟರಿಂದ ನೋಡಿ, ಮೋಟರಿಂದ ರೆಡ್ ವೈರ್ ಬರೋದು ಮಿಡಲ್ ಒನ್ನು. ಗ್ರೌಂಡಿಂಗ್ ಮೈನಸ್ ಅಂದರೆ ಬ್ಲ್ಯಾಕ್ ವೈರ್ ಬಂದು ಇಲ್ಲಿ ಕೊಟ್ಟಿರ್ತೀವಿ ಲಾಸ್ಟ್ ಒನ್ನು. ಇದಕ್ಕೆ ಮತ್ತೊಂದು ನಾವು ಇದರಿಂದ ಬರೋದೊಂದು ಬ್ಲ್ಯಾಕ್ ವೈರ್ ತೊಗೋಬೇಕು. ಯಾವುದು? ಪವರ್ ಬ್ಯಾಂಕಿಂದ, ಅಂದರೆ ಬ್ಯಾಟ್ರಿಯಿಂದ. 3.52 ಬ್ಯಾಟ್ರಿಯಿಂದ ಇದಕ್ಕೊಂದು ಸಪ್ಲೈ ತೊಗೋಬೇಕು. ಎರಡು ಇಲ್ಲಿಗೆ ಕೊಡೋಣ, ಎರಡು ಇದಕ್ಕೆ ಕೊಡಬೇಕು. ಟೈಟ್ ಮಾಡಿಬಿಡ್ತೀವ, ಸಾಲ್ತಾ ಇಲ್ಲ ಅಂತ ಅಷ್ಟೆ. ಹಾಂ, ಇಟ್ಕೊಳ್ಳೋ ಮೇಲೆ ಹಾಂ, ಎರಡು ಗ್ರೌಂಡಿಂಗ್ ಇಲ್ಲಿ ಕೊಟ್ಕೊಂಡಿದ್ದೀವಿ. ಈಗ ಮುಗೀತು ನೋಡಿ. ಇದೊಂದು ಕಾಮನ್ ನಾವು ಹಾಕ್ಕೊಂಡಿದ್ದೀವಲ್ಲ ಫಸ್ಟ್ ಒನ್ನು. ಇದಕ್ಕೆ ಅಡಾಪ್ಟರ್. ಇದಕ್ಕೆ ಸೇರಿಸಿದ್ರೆ ಪವರ್ ಸಪ್ಲೈ ಬರಬೇಕೀಗ. ಅಲ್ಲಿಮ್ಮ ಪವರ್ ಇದೆಯದು. ಈಗ ರಿಲೇ ಮೋಡ್ಗೆ ಎಲ್ಲ ಟೋಟಲ್ ಮೋಟರ್ ಗೀಟರ್ ಎಲ್ಲಕ್ಕೆ ನಾವು ಅಸೆಂಬ್ಲಿ ಮಾಡಿದಾಗಿದೆ, ಕನೆಕ್ಟಿವಿಟಿ ಆಗಿದೆ. ಈಗ ಮೋಟ್ರನ್ನ ನಾವು ನೀರೊಳಗಡೆ ಹಾಕಬೇಕು ನೋಡಿ. ಈ ಥರ ಇದು ಬಂದು ಇಲ್ಲಿ ನೋಡಿ, ಇದು ವಾಟ್ರ್ ಎಳ್ಕೊಳ್ಳೋದಕ್ಕೆ, ಇದು ಇನ್ಪುಟ್ಟು, ಇದು ಔಟ್ಪುಟ್ಟು.
ವಾಟರ್ ಪಂಪ್ ಮಾಡಿ ಇದರಿಂದನೇ ಹೊರಗಡೆ ಬರೋದು. ಅದಕ್ಕೆ ಇದು ಒಳಗಡೆ ಇರಬೇಕು, ಮುಳುಗಬೇಕು ನೀರು. ಇದು ಒಳಗಡೆ ಮುಳುಗೋ ಥರ ಹಾಕ್ಬಿಟ್ಟಿದ್ದು ನೀರು ನೋಡಿ. ಇದು ಫುಲ್ಲು ಹಿಂಗೆ ಮುಳುಗಬೇಕು, ಮುಳುಗೋ ಥರ ಹಾಕ್ಬಿಟ್ಟು ಇದು ಔಟ್ಬಿಟ್ಟು ಇಟ್ಕೊಬೇಕು. ಈಗ ಇದು ಇದಕ್ಕೆ ಇವಾಗ ಪವರ್ ಸಪ್ಲೈ ಕೊಡಬೇಕು. ಇದಕ್ಕೆ ಪವರ್ ಸಪ್ಲೈ ಕೊಡಬೇಕು ಅಂದರೆ ಈ ರಿಲೇ ಇದೆಯಲ್ಲ, ರಿಲೇ, ಈ ಸೆನ್ಸರ್ ಇದೆಯಲ್ಲ, ರಿಲೇ ಬೋರ್ಡ್ ಬಂದು ಇದು ವೆಟ್ಟಲ್ಲಿ ಇರಬೇಕು. ವೆಟ್ಟಲ್ಲಿದ್ದರೆ ಇದು ಆನ್ ಆಗೋಲ್ಲ, ಡ್ರೈಗೆ ಹೋದರೆ ಮಾತ್ರ ಆನ್ ಆಗೋದು. ಇದಕ್ಕೆ ಇದು ಅಲ್ಲಿ ನೋಡಿ ತೋರಿಸಿದ್ವಿ, ಇದು ಆಲ್ರೆಡಿ ವೆಟ್ಟಿದೆ, ನಾವು ನೀರು ಬಿಟ್ಟಿದ್ದೀವಿ, ವೆಟ್ಟಾಗಿದೆ. ವೆಟ್ಟಿರೋದ್ರಿಂದ ಇದನ್ನು ಇದ್ರೊಳಗಡೆ ಹಾಕ್ತಾಯಿದ್ದೀವಿ. ಇದು ವೆಟ್ಟಿರೋದ್ರಿಂದ ಇದ್ರಲ್ಲಿ ಹಾಕ್ಬಿಟ್ಟು ಇವಾಗ ಕನೆಕ್ಟ್ ಮಾಡ್ತೀವಿ ನೋಡಿ. ಇದು ಮೊಬೈಲ್ ಚಾರ್ಜರು, ಒಂದು ಚಾರ್ಜರ್ USB ಕೇಬಲ್ ಚಾರ್ಜರು. ಇದನ್ನು ತೊಗೊಬೇಕು, ಇದನ್ನು ತೊಗೊಂಡು ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕು. ಆಯ್ತು, ಕನೆಕ್ಟಿವಿಟಿ ಆಗಿದೆ ನೋಡಿ. ಎಲ್ಲ ಆನ್ ಆಗಿದೆ ನೋಡಿ, ಎಲ್ಲ ಬೋರ್ಡ್ಗಳು ಆನ್ ಆಗಿದ್ದಾವೆ. ಆಯಿತಾ? ರಿಲೇ ಬೋರ್ಡ್ ನೋಡಿ, ರಿಲೇ ಬೋರ್ಡ್ ಕೂಡ ಆನ್ ಆಗಿದೆ. ರಿಲೇ ಬೋರ್ಡಲ್ಲಿ ನೋಡಿ, ಇದು ರೆಡ್ ಲೈಟ್ ಉರಿತಾ ಇರ್ತದೆ, ಗ್ರೀನ್ ಲೈಟ್ ಉರಿಯೋದಿಲ್ಲ. ಯಾಕೆ ಅಂದರೆ ಈ ರಿಲೇ ವರ್ಕ್ ಆದಾಗ ಮಾತ್ರ, ಇದು ಮೋಟ್ರ್ ಪಂಪ್ ಆಗಬೇಕಾದ್ರೆ ಮಾತ್ರ, ಅಂದರೆ ಮಣ್ಣು ಡ್ರೈ ಆದಾಗ ಇದು ಆನ್ ಆಗುತ್ತೆ, ಆವಾಗ ನೀರು ಪಂಪ್ ತೊಗೊಳ್ಳೋದು. ಈಗ ತೋರಿಸ್ತೀನಿ, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ನೋಡಿ, ಇಲ್ಲಿ ಮಣ್ಣು ಇದಾಗಿದೆಯಲ್ಲ, ಇದನ್ನು ನಾನು ಇಲ್ದ ಹತ್ರ ತಗೊಂಬಮ್ಮ. ಇಲ್ಲಿ ಇದು ವೆಟ್ಟಿದೆ, ವೆಟ್ಟಿರೋದ್ರಿಂದ ಇದನ್ನು ತೆಗಿತೀನಿ ನೋಡಿ. ತೆಗೆದ ತಕ್ಷಣವೇ ನೋಡಿ ಆನ್ ಆಗುತ್ತೆ. ಇದು ನೋಡಿ, ಡ್ರೈಗೆ ಹಾಕಿದ್ದೀನಿ. ಇಮ್ಮಿಡಿಯೇಟಿಗೆ ವೆಟ್ಟಿಗೆ ಹಾಕ್ತೀನಿ ನೋಡಿ, ಆಫ್ ಆಗುತ್ತೆ. ವೆಟ್ಟಲ್ಲಿದ್ದರೆ ಆಫ್ ಆಗೋಗ್ಬಿಡುತ್ತೆ, ಅಂದರೆ ಡ್ರೈ ಆಗಬೇಕು. ಈ ವೆಟ್ಟಲ್ಲಿದ್ದಾಗ ನೀರು ಸರ್ಕ್ಯುಲೇಷನ್ ಆಗೋದಿಲ್ಲ. ಯಾವಾಗ ಇದು ಡ್ರೈ ಆಗುತ್ತೆ ಆವಾಗ ನೀರು ಇದಕ್ಕೆ ಅವಶ್ಯಕತೆ ಇದೆ ಅಂತ, ಆವಾಗ ನೀರು ತೊಗೊಳುತ್ತೆ, ಆಟೋಮೆಟಿಕ್ ತೊಗೊಳುತ್ತೆ. ಇನ್ನು ನೋಡಿ, ಇವಾಗ ಮಣ್ಣು ಯಾವ ಥರ ಡ್ರೈ ಆಗೋಯ್ತು ಅಂತ ಇಟ್ಕೊಳ್ಳಿ, ಡ್ರೈ ಆಗೋದು ಇಲ್ಲ, ಆನ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಇದು ವೆಟ್ಟಾದಾಗ ಆಟೋಮೆಟಿಕ್ ಆಫ್ ಆಗೋಗ್ಬಿಡುತ್ತೆ. ಇಲ್ಲೇ ತೋರಿಸ್ತೀನಿ, ಡೆಮೋ ಇಲ್ಲಿ ತೋರಿಸ್ತೀನಿ ನೋಡಿ. ಅದನ್ನೇ ಇವಾಗ ಇಲ್ಲಿ ತೋರಿಸ್ತೀನಿ ನಿಮ್ಗೆ ನೋಡಿ. ಇವಾಗ ಇದು ಅರ್ಧ ನಾನು ವೆಟ್ಟಲ್ಲಿ ಇಟ್ಕೊಂಡಿದ್ದೀನಿ. ವೆಟ್ಟಿರೋದ್ರಿಂದ ಸೆನ್ಸರ್ ವೆಟ್ಟಲ್ಲಿರೋದ್ರಿಂದ ವಾಟರ್ ಬರೋದಿಲ್ಲ. ಯಾವಾಗ ಡ್ರೈ ಆಗುತ್ತೆ, ಮಣ್ಣು ಡ್ರೈ ಆಗುತ್ತೋ ನೋಡಿ, ತೋರಿಸ್ತೀನಿ ನೋಡಿ. ಮಣ್ಣು ಡ್ರೈಗೆ ಇಕ್ಕಿದ್ದೀನಿ, ಇವಾಗ ವಾಟರ್ ಆನ್ ಆಗುತ್ತೆ. ಡ್ರೈನಲ್ಲಿದ್ದರೆ ವಾಟರ್ ಪಂಪ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ. ಅದು ಯಾವಾಗ ತೇವಾಂಶ ಎಲ್ಲ ಹೋಗಿ ಒಣಗ್ತದೋ ಮಣ್ಣು, ಆವಾಗ ಇಮ್ಮಿಡಿಯೇಟಾಗಿ ವಾಟರ್ ಬೇಕಾಗುತ್ತೆ, ವಾಟರ್ ತೊಗೊಳುತ್ತೆ. ಅದೇ ಇದು ಫುಲ್ ನೆಂದ ಮೇಲೆ ಇದು ನೋಡಿ, ಇದೇ ಥರ ಮತ್ತೆ ವೆಟ್ಟಾಯ್ತು. ಈಗ ವೆಟ್ಟಾದಾಗ ಇಲ್ಲಿ ನೋಡಿ, ಆಫ್ ಆಯಿತು, ಆಟೋಮೆಟಿಕ್ ಆಫ್ ಆಗೋಗ್ಬಿಡುತ್ತೆ. ಇದು ರಿಮೂವ್ ಮಾಡಿದ್ರೆ ವೆಟ್ಟಿಂದ ಡ್ರೈಗೆ ಹೋದರೆ ನೋಡಿ, ಡ್ರೈಗೆ ಹೋದರೆ ಆನ್ ಆಗೋಗ್ಬಿಡುತ್ತೆ. ಅದೇ ವೆಟ್ಗೆ ಹೋದರೆ ಆಟೋಮೆಟಿಕ್ ಆಫ್ ಆಗಬೇಕು ನೋಡಿ. ವೆಟ್ಗೆ ಹೋದ್ರೆ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಇದೇ ಕಾನ್ಸೆಪ್ಟ್. ಯಾವಾಗ ನೀರು ಮಣ್ಣು ಎಲ್ಲ ಡ್ರೈ ಆಗುತ್ತೋ ಅವಾಗ ಆಟೋಮೆಟಿಕ್ಕಾಗಿ ಆನ್ ಆಗಿ ನೀರು ತೊಗೊಳುತ್ತೆ. ಇದು ಆಟೋಮೆಟಿಕ್ ಸೆನ್ಸರ್. ಇಷ್ಟೇ ಕಾನ್ಸೆಪ್ಟ್ ಇರೋದು, ಇಷ್ಟೇ.